ಒಂದು ಮಕ್ಕಳಲ್ಲೇ ಇದನ್ನು ಮೊದಲ ಹಂತದಲ್ಲೇ ಒಂದು ಅರಿವು ಮೂಡಿಸಬೇಕು ಅನ್ನೋದು ಉದ್ದೇಶ ಆಗಿದೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಬಳಗದ ಅಧ್ಯಕ್ಷ ಅಂತ ಪರಶುರಾಮಿ ಗೌಡ್ರು ಬನ್ನಿಟ್ಟು ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಈಗ ನೀವೊಂದು ಬಳಗವನ್ನು ಈ ಒಂದು ನಿಮ್ಮ ಬಳಗದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀರಿ, ನಿಮ್ಮ ಉದ್ದೇಶ ಏನು? ಎಲ್ರಿಗೂ ನಮಸ್ಕಾರ. ನಾನು ಪರಶುರಾಮೇಗೌಡ ಅಂತ, ಪರಿಸರ ಬಳಗದ ಸಂಸ್ಥಾಪಕ ಸದಸ್ಯ. ನಾವು ಇವತ್ತು ಶಾಲಾ ಮಕ್ಕಳಿಗೆ ಮಣ್ಣಿನ ಗಣಪ ತಯಾರು ಮಾಡುವಂಥ ಕಾರ್ಯಾಗಾರ ಮಾಡ್ತಾಯಿದ್ದೀವಿ. 2 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತೆ. ಒಂದು ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಎದುರುಗಡೆ ಪಾರ್ಕಲ್ಲಿ ಮತ್ತು ಲಲಿತ್ ಮಹಲ್ ಪ್ಯಾಲೇಸ್ ಪಕ್ಕದ ಮೈದಾನದಲ್ಲಿ. ಈ ಕಾರ್ಯಾಗಾರ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆ ತನಕ ಮತ್ತು 2 ಗಂಟೆಯಿಂದ ಸಂಜೆ 5:30 ತನಕ ನಡೆಯುತ್ತೆ. ಒಂದೊಂದು ಬ್ಯಾಚಲ್ಲಿ ಸುಮಾರು 45ರಿಂದ 50 ಮಕ್ಕಳು, ಶಾಲಾ ಮಕ್ಕಳು ಬರ್ತಾಯಿದ್ದಾರೆ. 2 ದಿನ 2 ಕಡೆ ಒಟ್ಟು ಮಕ್ಕಳು 300ಕ್ಕೂ ಹೆಚ್ಚು ಶಾಲಾ ಮಕ್ಕಳುಗಳಿಗೆ ನಾವು ನುರಿತ ಶಿಲ್ಪಿಗಳಿಂದ ತರಬೇತಿಯನ್ನು ಕೊಡಿಸ್ತಾ ಇದ್ದೀವಿ. ಅವರು ನುರಿತ ಶಿಲ್ಪಿಗಳು ಮಣ್ಣಿನ ಜೇಡಿ ಮಣ್ಣಿನಿಂದ ಮಣ್ಣಿನ ಗಣಪ ಮಾಡೋದು ಹೇಗೆ ಅಂತ ಸ್ವತಃ ಅವರು ಮಾಡಿ ತೋರಿಸ್ತಾರೆ. ಆ ರೀತಿ ಮಾಡೋದನ್ನು ಮಕ್ಕಳು ಕಲಿತ್ಕೊಂಡು ಆ ಗಣಪನ ಮಾಡಿ ಆ ಗಣಪನ ಮನೆಗೆ ತೊಗೊಂಡೋಗಿ ಪೂಜೆ ಮಾಡ್ತಾರೆ. ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದರ ಬಹುಮುಖ್ಯ ಉದ್ದೇಶ ಏನು ಅಂದರೆ, POP ಗಣಪನ, ಬಣ್ಣದ ಗಣಪನ ನಮ್ಮ ಭಕ್ತರು, ನಾಗರಿಕರು ತಮ್ಮ ಮನೆಗಳಲ್ಲಾಗಲಿ ಬಡಾವಣೆಗಳಲ್ಲಾಗಲಿ ಖಂಡಿತ ಪೂಜಿಸಬಾರ್ದು. ನೈಸರ್ಗಿಕವಾದ ಮಣ್ಣಿನ ಗಣಪ, ಅರಿಶಿಣದ ಗಣಪ, ಬೆಲ್ಲದ ಗಣಪ, ಈ ಥರ ಪರಿಸರ ಸ್ನೇಹಿ ಗಣಪನ ಪೂಜೆ ಮಾಡಬೇಕು. ಪರಿಸರಕ್ಕೆ ಹಾನಿ ಮಾಡ್ತಾ ಇರ್ತಕ್ಕಂಥ ಬಣ್ಣದ ಗಣಪ, POP ಗಣಪನ ಯಾವ ಕಾರಣಕ್ಕೂ ಪೂಜೆ ಮಾಡಬಾರ್ದು. ಅವನ್ನ ತಗೊಂಡೋಗಿ ನೀರಿಗೆ ಬಿಡಬಾರ್ದು. ನೀರನ್ನು ಕಲುಷಿತಗೊಳಿಸಿ ಪರಿಸರ ಹಾನಿ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಪರಿಸರದ ಸಮಸ್ಯೆ ಎಷ್ಟು ಭೀಕರವಾಗಿದೆ, ಅದರ ರಕ್ಷಣೆ ಮಾಡ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಹೊಣೆ ಅಂತ ಎಲ್ಲರಲ್ಲೂ ಅರಿವು ಮೂಡಿಸ್ಲಿಕ್ಕೆ, ಮುಖ್ಯವಾಗಿ ಮಕ್ಕಳಲ್ಲೇ ಅರಿವು ಮೂಡಿಸ್ಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮಸ್ಕಾರ. ಇದಿಷ್ಟು ಏನು ಸದಸ್ಯರ ಮಾತಾಗಿರ್ತಕ್ಕಂಥದ್ದು. ಪರಿಸರವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಪೂರಕ ಆಗುತ್ತೆ. ಯಾಕಂದರೆ ಪ್ರಾಥಮಿಕ ಹಂತದಲ್ಲೇ ಮಕ್ಕಳಿಗೆ ಅರಿವನ್ನು ಮೂಡಿಸಿದ್ರೆ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಅವಘಡವನ್ನು ತಪ್ಪಿಸುತ್ತೆ ಅಂತಕ್ಕಂಥದ್ದು ಇವರ ಉದ್ದೇಶ. ಕ್ಯಾಮರಾಮನ್ ಸತೀಶ್ ಜೊತೆ SS ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.